ಇತ್ತೀಚೆಗೆ ಬೆನ್ನೋವು, ಸೊಂಟ ನೋವು, ಕಾಲ್ನೋವು ಹೀಗೆ ಹಲವಾರು ಮೂಳೆ ಸಂಬಂಧಿ ಸಮಸ್ಯೆಯಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಿರಿಯರಲ್ಲಿ ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಸಹ ಈ ಸಮಸ್ಯೆಯಿಂದ ಬಳಲ್ತಾ ಇದೆ. ನಾವು ಸೇವಿಸುವ ಆಹಾರದಲ್ಲಿ ನಿರ್ದಿಷ್ಟ ಪೋಷಕಾಂಶದ ಕೊರತೆಯು ಹೀಗೆ ಅವಧಿಗೂ ಮುನ್ನವೇ ಮೂಳೆ ಸಮಸ್ಯೆಗೆ ಒಳಗಾಗೋಕೆ ಕಾರಣ ಆಗಬಹುದು. ಹೀಗಾಗಿ ನಮ್ಮ ಮೂಳೆಗಳ ಬಲ ಹೆಚ್ಚಿಸೋಕೆ ನಾವು ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಮೂಳೆಗಳ ಬಲಕ್ಕಾಗಿ ಈ 6 ಆಹಾರ ಸೇವಿಸಿ. ಕ್ಯಾಲ್ಸಿಯಂ ತುಂಬಿರುವ ಆಹಾರಗಳಿವು. ಇತ್ತೀಚೆಗೆ ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು ಹೀಗೆ ಹಲವಾರು ಮೂಳೆ ಸಂಬಂಧಿ ಸಮಸ್ಯೆಯಿಂದ ಬಳಲೋರನ್ನ ನಾವು ನೋಡ್ತಲೇ ಇರ್ತೇವೆ. ಹಿರಿಯರಲ್ಲಿ ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯ ಸಹ ಈ ಸಮಸ್ಯೆಯಿಂದ ಬಳಲುತ್ತಿದೆ. ಮೂಳೆಗಳ ಸಮಸ್ಯೆ ಬರಲು ನಿರ್ದಿಷ್ಟ ವಯಸ್ಸಿನ ಮಿತಿ ಅಂತೇನೂ ಇಲ್ಲ. ಆದರೆ ಸಣ್ಣ ವಯಸ್ಸಿನಲ್ಲೇ ಮೂಳೆ ಸಂಬಂಧಿ ಸಮಸ್ಯೆಗೆ ಒಳಗಾಗ್ತಿರೋದು ಮಾತ್ರ ಆತಂಕ ಹುಟ್ಟಿಸುತ್ತೆ. ಯಾಕಂದ್ರೆ ಮುಂಬರುವ ಪೀಳಿಗೆಗಳು ಅತಿ ಚಿಕ್ಕ ವಯಸ್ಸಿನಲ್ಲೇ ಮೂಳೆ ಸಂಬಂಧಿ ಆರೋಗ್ಯ ಸಮಸ್ಯೆಗೆ ಗುರಿಯಾದ್ರೂ ಅಚ್ಚರಿ ಪಡಬೇಕಿಲ್ಲ. ಹೀಗೆ ಅವಧಿ ಮುನ್ನವೇ ಈ ಸಮಸ್ಯೆಗೆ ಒಳಗಾಗಲು ಹಲವಾರು ಕಾರಣಗಳಿವೆ. ನಾವು ಸೇವಿಸುವ ಆಹಾರದಲ್ಲಿ ನಿರ್ದಿಷ್ಟ ಪೋಷಕಾಂಶದ ಕೊರತೆಯೂ ಕೂಡ ಇದಕ್ಕೆ ಕಾರಣ ಇರಬಹುದು. ಇನ್ನೊಂದು ನಮ್ಮ ಜೀವನ ಶೈಲಿ ಆಗಿರಬಹುದು. ನಾವು ಸೇವಿಸುವ ಆಹಾರದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆಯಾದಾಗ ಬೇಗನೆ ಮೂಳೆಗಳ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ಅನ್ನೋದು ಸಾಮಾನ್ಯವಾಗಿ ಹೇಳುವ ಕಾರಣ. ಹಾಗಾದ್ರೆ ನಮ್ಮ ಮೂಳೆಗಳ ಬಲ ಹೆಚ್ಚಿಸಲು ನಾವು ಯಾವ ರೀತಿಯ ಆಹಾರ ಸೇವಿಸಬೇಕು, ಯಾವ ಆಹಾರದಲ್ಲಿ ಹೆಚ್ಚು ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಸಿಗುತ್ತೆ, ಈ ರೀತಿಯ ವಿಚಾರಗಳ ಕುರಿತು ಮಾಹಿತಿ ಇಲ್ಲಿದೆ. ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಬಹಳ ಮುಖ್ಯ. ಯಾಕಂದ್ರೆ ಕ್ಯಾಲ್ಸಿಯಂ ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಪಡಿಸುತ್ತೆ. ವೈದ್ಯಕೀಯ ಪರಿಭಾಷೆಯಲ್ಲಿ ಕ್ಯಾಲ್ಸಿಯಂ ಕೊರತೆಯನ್ನ ಹೈಪೋಕ್ಯಾಲ್ಸಿಯಂ ಅಂತ ಕರೆಯಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಸ್ನಾಯುಗಳು ಮತ್ತು ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸ್ತವೆ. ಮೂಳೆಗಳನ್ನ ಬಲಪಡಿಸಲು ಏನ್ ತಿನ್ಬೇಕು ಅಂತ ಹೇಳ್ತೀವಿ ನೋಡಿ. ಯಾರೊಬ್ಬರ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ರೆ ಬಾಳೆಹಣ್ಣು, ಕಿತ್ತಳೆ, ಪಾಲಕ್ ಇತ್ಯಾದಿಗಳನ್ನ ಪ್ರತಿದಿನ ಸೇವಿಸಬೇಕು. ಯಾಕಂದ್ರೆ ಈ ತರಕಾರಿಗಳಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿ ಕಂಡು ಬರುತ್ತೆ. ಇದು ಮೂಳೆಗಳನ್ನ ಬಲಪಡಿಸುತ್ತೆ. ಇನ್ನು ಮೂಳೆಗಳನ್ನ ಬಲಪಡಿಸಲು ನೀವು ಪ್ರತಿದಿನ ಮೊಟ್ಟೆಗಳನ್ನ ಸೇವಿಸಬೇಕು. ಯಾಕಂದ್ರೆ ಇದು ಹೇರಳವಾದ ಪ್ರೋಟೀನ್ ಮತ್ತು ಮೂಳೆಗಳಿಗೆ ಮುಖ್ಯವಾದ ವಿಟಮಿನ್ ಡಿ ಯ ಉತ್ತಮ ಮೂಲವಾಗಿದೆ. ಹೀಗಾಗಿ ಪ್ರತಿದಿನ 1 ಇಲ್ಲವೇ 2 ಮೊಟ್ಟೆ ಸೇವನೆ ನಿಮಗೆ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ನೀಡಲಿದೆ. ಇನ್ನು ಮೂಳೆಗಳನ್ನ ಬಲಪಡಿಸಲು ನೀವು ಆಹಾರದಲ್ಲಿ ಎಳ್ಳನ್ನು ಸೇರಿಸಬಹುದು. ಯಾಕಂದ್ರೆ ಕ್ಯಾಲ್ಸಿಯಂ ಮತ್ತು ಫೈಬರ್ ಇದರಲ್ಲಿ ಹೇರಳವಾಗಿ ಕಂಡು ಬರುತ್ತೆ. ಇದು ಮೂಳೆಗಳನ್ನ ಬಲಪಡಿಸಲು ಮತ್ತು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗೇನೆ ಮೂಳೆಗಳು ಬಲವಾಗಿರಲು ನೀವು ಡೈರಿ ಆಹಾರವನ್ನು ಸೇವಿಸಬೇಕು. ಉದಾಹರಣೆಗೆ ಮೊಸರು, ಹಾಲು, ಚೀಸ್ ಇತ್ಯಾದಿ. ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಕ್ಯಾಲ್ಸಿಯಂ ಕಂಡು ಬರುತ್ತೆ. ಆದ್ದರಿಂದ ಪ್ರತಿದಿನ ಹಾಲು ಅಥವಾ ಮೊಸರು ತಿನ್ನೋದ್ರಿಂದ ದೇಹದ ಕ್ಯಾಲ್ಸಿಯಂ ಅಗತ್ಯವಾಗಿ ಸುಲಭವಾಗಿ ಪೂರೈಸಿಕೊಳ್ಳಬಹುದು. ಇನ್ನು ಎಲ್ಲಾ ಕಾಳುಗಳಲ್ಲಿ ಕ್ಯಾಲ್ಸಿಯಂ ತುಂಬಿರುತ್ತೆ. ಅದೇ ರೀತಿ ಬಾದಾಮಿಯಲ್ಲಿ ಕ್ಯಾಲ್ಸಿಯಂ ಅತ್ಯಧಿಕವಾಗಿದೆ. ಕೇವಲ 1 ಔನ್ಸ್ ಅಂದ್ರೆ 28 ಗ್ರಾಂ ಬಾದಾಮಿಯಲ್ಲಿ ಅಥವಾ ಸುಮಾರು 23 ಬೀಜ ಬಾದಾಮಿಗಳಲ್ಲಿ ನಿಮಗೆ ದೇಹಕ್ಕೆ ಬೇಕಾದ ಎಲ್ಲ ಅಗತ್ಯ ಕ್ಯಾಲ್ಸಿಯಂ ಒದಗಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.